ಕರಿ ನಿಮ್ಮ ವಾರ್ಡನ್ನ ನಾನೇ ಮಾತಾಡ್ತೀನಿ. ಸರ್ಸು ಒಂದೇ ಒಂದು ನಿಮಿಷ, ನಾನು ಮಾತಾಡ್ತೀನಿ ಇರು. ನೀನ್ ಸುಮ್ನೆ ಇರು. ಗಂಡ್ ಮಕ್ಳನ್ನ ಒಳಗಡೆ ಬಿಡಲ್ಲ ಅನ್ನೋದಕ್ಕೆ ಒಂದ್ ಅರ್ಥ ಇದೆ. ನಾನಮ್ಮ ನನ್ನನ್ನು ಒಳಗಡೆ ಬಿಡಲ್ಲ ಅಂತಿದಾರಲ್ಲ. ಹಾಗಲ್ಲ ಅಮ್ಮ, ವಿಸಿಟರ್ಸ್ನೆಲ್ಲ ಒಳಗ್ ಬಿಡೋ ಹಾಗಿಲ್ಲ. ಇದು ನಮ್ ಹಾಸ್ಟೆಲ್ ರೂಲ್ಸು. ಇದ್ಯಾವ ರೂಲ್ಸ್ ಅಪ್ಪ? ಇಲ್ಲಿರೋ ಮಕ್ಳು ತಂದೆ ತಾಯಿ ಬಂದ್ರೆ ಅವ್ರನ್ನ ನೋಡಕ್ ಬಿಡಲ್ವಾ ನೀವು? ಅಮ್ಮ, ಅವರೆಲ್ಲ ಅವ್ರ ಮಕ್ಕಳನ್ನ ಹೊರಗಡೆನೆ ಭೇಟಿಯಾಗಿ ಹೋಗ್ತಾರೆ. ಕರಿ ನಿಮ್ಮ ವಾರ್ಡನ್ನ ನಾನೇ ಮಾತಾಡ್ತೀನಿ. ಅದು ಹಾಗಲ್ಲ ಅಮ್ಮ. ಧ್ರುವ, ನೀನಾದ್ರೂ ಸ್ವಲ್ಪ ಅಮ್ಮನ್ಗೆ ಹೇಳು. ಸರ್ಸು ಒಂದು ನಿಮಿಷ ನನ್ನ ಮಾತು ಕೇಳು. ನೀನ್ ಸುಮ್ನೆ ಇರು. ನಾನ್ ನನ್ನ ಸೊಸೆನ ನೋಡ್ದೆ, ನಾನ್ ಖಂಡಿತ ಇಲ್ಲಿಂದ ಹೋಗಲ್ಲ. ನೋಡ್ಲೇಬೇಕು ನಾನು ಅವಳನ್ನ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಹೋಗಿ ನಿಮ್ಮ ವಾರ್ಡನ್ನ ಕರ್ಕೊಂಡ್ ಬಾ. ಇಲ್ಲ ನಮ್ಮನ್ನ ಒಳಗಡೆ ಬಿಡು. ಇಲ್ಲ ನನ್ನ ಸೊಸೆನ ಈಚೆ ಕರಿ, ನಾನೇ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಧ್ರುವ, ನೀವ್ ಯಾವಾಗ ಬಂದ್ರಿ? ಯಾಕಿಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ಇಲ್ಲ ಮೇಡಮ್, ಅದು ಮೈನಾ ಅವ್ರನ್ನ ಭೇಟಿ ಆಗ್ಬೇಕಿತ್ತು. ಕಾಂತಪ್ಪಣ ಹೋಗಿ ಕರೆದ್ರಂತೆ. ಆದ್ರೆ ಅವ್ರಿಗೆ ಹುಷಾರಿಲ್ಲ, ಕೆಳಗ್ ಬರಕ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವಳಿಗೆ ತುಂಬಾ ಹುಷಾರಿಲ್ಲ. ಒಂದ್ಸರಿ ನೋಡ್ಕೊಂಡ್ ಬರ್ತೀವಿ ಅಂದ್ರೆ ಇವ್ರು ಒಳಗಡೆ ಹೋಗೋದ್ ಬೇಡ ಅಂತಿದ್ದಾರೆ. ಅದು ಹಾಸ್ಟೆಲ್ ರೂಲ್ಸೇ ಹಾಗಿದೆ ಅಲ್ವಾ? ಯಾರನ್ನು ಒಳಗ್ ಬಿಡೋ ಹಾಗಿಲ್ಲ. ಒಬ್ರಿಗೊಂದೊಂದು ರೂಲ್ಸ್ ಮಾಡಿದ್ರೆ ಇವತ್ ನಿಮ್ಮನ್ ಬಿಟ್ರೆ ನಾಳೆ ಇನ್ನೊಬ್ರು ಅದನ್ನೇ ಕೇಳ್ತಾರೆ. ಏನ್ ಮೇಡಮ್ ನೀವು? ಅವಳು ಹುಷಾರಿಲ್ದೆ ಮಲ್ಗಿದಾಳೆ ಅಂದ್ರು ನೋಡ್ಬೇಡ ಹೋಗು ಅಂತಿದ್ದೀರಲ್ಲ. ಅವಳು ನೋಡ್ದೆ ಹೋಗಕ್ ಮನ್ಸಾದ್ರೂ ಹೇಗ್ ಬರುತ್ತೆ? ದಯವಿಟ್ಟು ಧ್ರುವ ಬೇಡ, ನಾನು ಒಬ್ಬಳನ್ನೇ ಕಳಿಸಿ. ನಾನು ಹೋಗೋಳನ್ನ ಮಾತಾಡ್ಸ್ಕೊಂಡು ಅವಳು ಹೇಗಿದ್ದಾಳೆ ಅಂತ ತಿಳ್ಕೊಂಡ್ ಬರ್ತೀನಿ. ದಯವಿಟ್ಟು ಆಗಲ್ಲ ಅನ್ಬೇಡಿ, ನನ್ನ ಒಬ್ಬಳನ್ನ ಕಳಿಸ್ಕೊಡಿ. ಸರಿನಮ್ಮ, ಮೈನಂಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ಮನ್ನ ಒಳಗ್ ಬಿಡ್ತಿದ್ದೀನಿ. ಆದ್ರೆ ಧ್ರುವನ್ ಬಿಡೋಕಾಗೋದಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ ಧ್ರುವ. ನನಗದು ಅರ್ಥ ಆಗತ್ತೆ, ಅದಕ್ಕೆ ಕೇಳಿದ್ದು ನನ್ನ ಒಬ್ಬಳನ್ನೇ ಬಿಡಿ ಅಂತ. ಸರಿ ಸರಿ, ಹೋಗಿ ಒಳಗ್ ಹೋಗಿ ಮಾತಾಡಿಸ್ಕೊಂಡ್ ಬನ್ನಿ. ಸರಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಸರ್ಸು, ಹೋಗಿ ಅವಳಿಗೆ ಏನಾಗಿದೆ ವಿಚಾರಿಸ್ಕೊಂಡ್ ಬಾ. ಆಯ್ತು ಮಗ್ನೆ. ಸರ್ಸು, ಹಾಗೆ ಅವಳು ಫೋನ್ ಯಾಕೋ ಸ್ವಿಚ್ ಆಫ್ ಅಂತ ಬರ್ತಿದೆ, ಅದ್ಯಾಕೆ ಅಂತ ನೋಡ್ತೀಯಾ? ಆಯ್ತು ಕಣು, ಕೇಳ್ಕೊಂಡ್ ಬರ್ತೀನಿ. ಧ್ರುವ, ಬಾ, ಅಲ್ಲಿವರೆಗೂ ರಿಸೆಪ್ಷನ್ ಅಲ್ಲಿ ಕೂತ್ಕೊಳ್ಳುವಂತೆ. ಪರವಾಗಿಲ್ಲ ಮೇಡಮ್, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಸರಿನಪ್ಪ, ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ಒಳಗಿರ್ತೀನಿ. ಹಾ ಮೇಡಮ್. ಮೈನಾ, ಏನ್ ಹಾಗೆ ನೋಡ್ತಾ ಇದೀಯಾ? ನಾನ್ ನಿಮ್ಮತ್ತೆ. ಹಾಗಲ್ಲ, ನಿನ್ನ ನೋಡ್ಬೇಕಂತ ನಾವ್ ಅಷ್ಟು ದೂರದಿಂದ ಬಂದಿದೀವಿ. ನೀನ್ ಬರ್ಲೇ ಇಲ್ವಲ್ಲ ನಮ್ಮನ್ನ ಮಾತಾಡ್ಸೋದಕ್ಕೆ? ನಾನು ಗಾಬರಿ ಆಗ್ಬೇಡ, ಸುಮ್ಮನೆ ಕೇಳ್ದೆ ಅಷ್ಟೇ. ಧ್ರುವ ಹೇಳ್ದ ನಿಂಗೆ ಹುಷಾರಿಲ್ಲ ಅಂತ. ರಸ್ತೆಲೇ ಬಿದ್ಬಿಟ್ಟಿದ್ಯಂತೆ. ಪುಷ್ಪಕ್ ಸರ್ ಬಂದು ಹಾಸ್ಪಿಟಲ್ ಸೇರಿಸಿದ್ರು ಅಂತ ಹೇಳ್ದ. ಅಷ್ಟೊಂದು ಹುಷಾರಿಲ್ಲ ಅಂದ್ರೆ ರಜಾ ಹಾಕೋದಲ್ವಾ? ಯಾಕೆ ಕೆಲ್ಸಕ್ಕೆ ಹೋಗಕ್ ಹೋಗಿದ್ದೆ? ಇವಾಗ ಹೇಗಿದ್ಯಾ? ಪರವಾಗಿಲ್ಲ, ಸ್ವಲ್ಪ ಸುಸ್ತು. ಮೈನಾ, ಯಾಕೆ ನನ್ನ ಹತ್ರ ಮಾತಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ಯಾ? ಗೊತ್ತಾಯ್ತು ಬಿಡು, ನೀನು ಧ್ರುವ ಜಗಳ ಆಡ್ಕೊಂಡಿದ್ದೀರಾ? ಹಾಗಿದ್ರೆ ಹೇಳು, ಅವನ ಹತ್ರ ಮಾತಾಡಿ ನಿಮ್ಮಿಬ್ರು ನಾನ್ ಸರಿ ಮಾಡ್ಬಿಡ್ತೀನಿ. ಇಲ್ಲ ಇಲ್ಲ,
ನಾವಿಬ್ರು ಚೆನ್ನಾಗಿದ್ದೀವಿ.